ಮನೆ ಮದ್ದು ಕಾರ್ಯಕ್ರಮದಲ್ಲಿ ನಾವು ಇವತ್ತು ಬಿಪಿ ಆಗಿರಬಹುದು, ಶುಗರ್ ಆಗಿರಬಹುದು ಅಥವಾ ಹೃದಯ ಸಂಬಂಧಿ ಕಾಯಿಲೆ ಇರುವಂತವರು ಯಾವ ರೀತಿಗೆ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ, ಏನ್ ಮಾಡಬೇಕು, ಯಾವ ರೀತಿಯಾಗಿ ತಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ಡಾಕ್ಟರ್ ಎಲ್ ಶ್ರೀನಿವಾಸ ಮೂರ್ತಿ ಅವರೇ, ಈಗ ಸಾಕಷ್ಟು ಜನರು ಈಗ ಆಲ್ರೆಡಿ 17 ದಿನ ಕೂಡ ಆಗಿದೆ. ಇಂತಹ ಸಂದರ್ಭದಲ್ಲಿ ಇನ್ನು ಒಂದಷ್ಟು ದಿನಗಳು ಮಾತ್ರ ಇದೆ ಲಾಕ್ ಡೌನ್ ಮುಗಿದಿಗೆ. ಬಟ್ ಎಲ್ಲರಲ್ಲೂ ಆತಂಕ ಇರೋದು ಇದು ಕಂಟಿನ್ಯೂ ಆಗುತ್ತಾ ಅಂತ ಹೇಳಿ. ಅಂತ ಸಮಯದಲ್ಲಿ ನಮ್ಮ ಹತ್ರ ಟ್ಯಾಬ್ಲೆಟ್ ಇಲ್ಲ ಅಥವಾ ನಾವು ತೆಗೆದುಕೊಳ್ಳುವಂತಹ ಟ್ಯಾಬ್ಲೆಟ್ಸ್ ಎಲ್ಲ ಮುಗಿದು ಹೋಗಿದೆ ಅನ್ನುವಂತಹ ಆತಂಕ ಕೂಡ ಇದೆ. ಈ ಸಂದರ್ಭದಲ್ಲಿ ಅವರು ಯಾವ ರೀತಿಯಾಗಿ ಟ್ಯಾಬ್ಲೆಟ್ಸ್ ಗಳನ್ನಾಗಿರುತ್ತೋ ಅವರ ಔಷಧಿಯನ್ನ ಅವರು ಕಂಟ್ರೋಲ್ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಅವ್ರ ಹತ್ರ ನಾನು ಮಾಹಿತಿಯನ್ನ ಪಡ್ಕೊಳ್ತೀನಿ. ಯಾರ್ಯಾರಿಗೆ ಇಂತಹ ತೊಂದರೆಗಳು ಇದೆಯಲ್ಲ, ಆದಷ್ಟು ನೀವು ನಿಮ್ಮ ಮನೆಯ ಹತ್ತಿರದಲ್ಲಿರುವಂತಹ ಮೆಡಿಕಲ್ ಸ್ಟೋರ್ ಇಂದ ಆದಷ್ಟು ಟ್ಯಾಬ್ಲೆಟ್ ಗಳನ್ನ ತಂದು ಇಟ್ಕೊಳ್ಳೋದು ಒಳ್ಳೇದು. ಒಂದ್ ಕಡೆ ಈಗಾಗಲೇ ಸಾಕಷ್ಟು ತೊಂದರೆಗಳೇ ಇರುತ್ತೆ, ಅದರಿಂದ ನೀವು ಮುಕ್ತರಾಗಬೇಕಾದ್ರೆ ಒಂದಷ್ಟು ಚಟುವಟಿಕೆಗಳನ್ನ ಪ್ರತಿನಿತ್ಯ ಮಾಡ್ಕೊಂಡಿರ್ಬೇಕಾಗುತ್ತೆ. ಈಗಾಗಲೇ ರೆಗ್ಯುಲರ್ ಎಕ್ಸರ್ಸೈಸ್ ಆಗಿರ್ಬೋದು, ಯೋಗ ಆಗಿರ್ಬೋದು, ಪ್ರಾಣಾಯಾಮ ಆಗಿರ್ಬೋದು, ಅಥವಾ ಲೈಫ್ ಸ್ಟೈಲ್ ನಲ್ಲಿ ಒಂದಷ್ಟು ಬದಲಾವಣೆ ಮಾಡ್ಕೊಳ್ಬೇಕಾಗುತ್ತೆ. ಪ್ರತಿನಿತ್ಯದಂತೆ ಈಗ ನಿಮ್ಮ ಲೈಫ್ ಸ್ಟೈಲ್ ಇರೋದಿಲ್ಲ, ಬಹಳಷ್ಟು ಬದಲಾವಣೆ ಕೂಡ ಆಗುತ್ತೆ. ಹಾಗಾಗಿ ಯಾರ್ಯಾರಿಗೆ ಬಿಪಿ ಇದೆಯೋ, ಶುಗರ್ ಇದೆಯೋ ಅಥವಾ ಹೃದಯ ಸಂಬಂಧಿ ಕಾಯಿಲೆಗಳಿದೆಯೋ, ಶ್ವಾಸಕೋಶದ ಸಮಸ್ಯೆ ಇದೆಯೋ, ಆದಷ್ಟು ನಿಮ್ಮ ಆರೋಗ್ಯವನ್ನ ಸ್ವಲ್ಪ ಜಾಗೃತೆಯಾಗಿ ನೀವು ನೋಡ್ಕೊಳ್ಬೇಕಾಗತ್ತೆ. ಇನ್ನು ಹೆಚ್ಚೆಚ್ಚು ನಡಿಗೆ ಮಾಡೋದು ಸೂಕ್ತ ಅಂತ ಹೇಳ್ತಾ ಇದ್ದಾರೆ. ಯಾರಿಗೆ ಅಂದ್ರೆ ಶ್ವಾಸಕೋಶ ಸಂಬಂಧಿ ಇರುವಂತವ್ರು, ಕಾಯಿಲೆ ಇರುವಂತವರಿಗೆ. ಕೊರೋನಾ ಅಂದಾಕ್ಷಣ ಒಂದು ರೀತಿಯಾದಂತಹ ಎಲ್ರಿಗೂ ನೆನಪಾಗುವಂತಹ ವಿಚಾರ ಅಂದ್ರೆ ಉಸಿರಾಟಕ್ಕೆ ಸಮಸ್ಯೆ ಆಗುತ್ತೆ, ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆ ಅನ್ನುವಂತಹ ರೀತಿಯಲ್ಲಿ. ಸೊ ಇದರಿಂದ ನೀವು ಮುಕ್ತರಾಗಬೇಕು ಅನ್ನೋದಾದ್ರೆ ಒಂದಷ್ಟು ವಾಕಿಂಗ್ ಮಾಡಬೇಕಾಗುತ್ತೆ. ಈಗಾಗಲೇ ಡಾಕ್ಟರ್ ಹೇಳಿದಾಗೆ ಬೆಳಗ್ಗೆ ಆಗಿರ್ಬೋದು, ಸಂಜೆ ನಿಯಮಿತ ವಾಕಿಂಗ್ ಅನ್ನ ನಿಮ್ಮ ಮನೆಯ ಆವರಣದಲ್ಲೇ ನೀವು ಮಾಡೋದನ್ನ ರೂಢಿಸಿಕೊಳ್ಳಿ. ಯೋಗ ಆಗಿರ್ಬೋದು, ವ್ಯಾಯಾಮ ಆಗಿರ್ಬೋದು, ಪ್ರಾಣಾಯಾಮ ಇವೆಲ್ಲವನ್ನ ನೀವು ಮಾಡಿದ್ರೆ ನಿಮ್ಮ ಆರೋಗ್ಯವನ್ನ ಚೆನ್ನಾಗಿಟ್ಕೊಳ್ಬಹುದು. ಜೊತೆಗೆ ನಿಮ್ಮ ದೇಹಕ್ಕೆ ಬೇಕಾದಂತಹ ಆಹಾರವನ್ನ ಕೂಡ ಅಷ್ಟೇ ಪ್ರಮಾಣದಲ್ಲಿ ತೆಗೆದುಕೊಳ್ಳುವುದು ತುಂಬಾ ಸೂಕ್ತವಾಗಿರುತ್ತೆ. ಕೆಲವೊಂದಷ್ಟಿಗೆ ಈ ತರ ಡಯಟ್ ಚಾರ್ಟ್ ಕೂಡ ಇರುತ್ತೆ, ಅಂತವರು ಅದರ ರೀತಿಯಲ್ಲೇ ಪಾಲನೆ ಮಾಡೋದು ಒಳ್ಳೆಯದು. ಇನ್ನು ಬಿಸಿ ನೀರನ್ನ ಈ ಸಂದರ್ಭದಲ್ಲಿ ಹೆಚ್ಚೆಚ್ಚು ಕುಡಿಬೇಕಾಗುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಈರುಳ್ಳಿ ಆಗಿರ್ಬೋದು, ಬೆಳ್ಳುಳ್ಳಿ ಆಗಿರ್ಬೋದು, ಶುಂಠಿ ಸೇವನೆ ಆಗಿರ್ಬೋದು, ಅರಶಿನ ಬಳಕೆಯಿಂದ ಕೂಡ ಶ್ವಾಸಕೋಶದ ಒಂದು ಕಸ ಏನು ಅದು ಸ್ವಚ್ಛಗೊಳ್ಳುತ್ತೆ. ಇನ್ನು ಧೂಮಪಾನ, ಮದ್ಯಪಾನ ನಿಮ್ಗೆಲ್ರಿಗೂ ಕೊಟ್ಟಿದೆ ಆರೋಗ್ಯಕ್ಕೆ ಹಾನಿಕಾರ ಅಂತ ಹೇಳಿ ಆದಷ್ಟು ತಡೆಗಟ್ಟಬೇಕು. ಈಗ ಕೆಲವೊಂದು ಕಡೆಗಳಲ್ಲಿ ಇಲ್ಲ, ಆಲ್ರೆಡಿ ಯಾರಿಗೂ ಕೂಡ ಸಿಗ್ತಾ ಇಲ್ಲ, ಅಂತವರು ಕೂಡ ಸಾಕಷ್ಟು ಖಿನ್ನತೆಗೆ ಒಳಗಾಗುವಂತಹ ಚಾನ್ಸಸ್ ಇದೆ. ಅದನ್ನ ನೀವು ನಿಯಂತ್ರಣ ಮಾಡಬೇಕು ಅನ್ನೋದಾದ್ರೆ ನೀವು ಯೋಗ, ಪ್ರಾಣಾಯಾಮ, ಧ್ಯಾನದ ಮೊರೆಯನ್ನ ಹೋಗ್ಬೇಕಾಗತ್ತೆ. ನಿಮ್ಮ ಆರೋಗ್ಯವನ್ನ ಆದಷ್ಟು ನೀವು ಜಾಗೃತಿಯಲ್ಲಿ ಇಟ್ಟುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಈಗಾಗಲೇ ಡಾಕ್ಟರ್ ಹೇಳ್ತಾ ಇದ್ರು ಯಾವ ರೀತಿಯಾಗಿ ನಮ್ಮ ಲೈಫ್ ಸ್ಟೈಲ್ ಅನ್ನ ಇಲ್ಲಿ ಬದಲಾವಣೆ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳಿ. ಸಾಕಷ್ಟು ಜನರಿಗೆ ಇರುವಂತದ್ದು ನಾವೀಗ ಮನೆಯಲ್ಲೇ ಇದ್ದೇವೆ, ಯಾವುದೇ ರೀತಿಯಾದಂತಹ ಆಕ್ಟಿವಿಟೀಸ್ ಮಾಡ್ತಾ ಇಲ್ಲ, ಹೊರಗೆ ಹೋಗೋದಿಕ್ಕೆ ಆಗೋದಿಲ್ಲ ಅನ್ನುವಂತಹ ಆತಂಕ. ಮನೆಯಲ್ಲೇ ಇದ್ದು ಯಾವ ರೀತಿಯಾಗಿ ಟೈಮ್ ಅನ್ನ ಕೊಡಬಹುದು ನಿಮ್ಮ ಆರೋಗ್ಯವನ್ನ ನೋಡ್ಕೊಳ್ಳುವಂತಹ ದೃಷ್ಟಿಯಿಂದ ಅನ್ನೋದ್ರ ಬಗ್ಗೆ ಕೂಡ ನೀವು ಒಂದು ಟೈಮ್ ಟೇಬಲ್ ಅನ್ನ ರೆಡಿ ಮಾಡ್ಕೊಳ್ಳಬಹುದು. ಇನ್ನು ಇಂತಹ ಸಮಸ್ಯೆಗಳಿದ್ದಂಥವ್ರಿಗೆ ಕೊರೋನಾ ಬರುವಂತಹ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇದೆ ಅಂತ ಅಂದ್ರೆ ಎಲ್ರಿಗೂ ಬರುತ್ತೆ ಅನ್ನೋದಲ್ಲ, ಬಟ್ ಏನಾದ್ರೂ ಸೋಂಕಿನ ಹತ್ತಿರ ಇರುವಂತವ್ರು ಏನಾದ್ರೂ ಹೋದ್ರೆ ಅಂತವರಿಗೆ ಇದು ಬರುವಂತಹ ಸ್ವಲ್ಪ ಚಾನ್ಸಸ್ ಜಾಸ್ತಿ ಇದೆ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ. ಇನ್ನು ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಡಾಕ್ಟರ್ ಎಲ್ ಶ್ರೀನಿವಾಸ ಮೂರ್ತಿ ಅವರು ನಮ್ಮ ಜೊತೆ ಇದ್ದಾರೆ. ಶ್ರೀನಿವಾಸ ಮೂರ್ತಿ ಅವರೇ, ಈಗ ಲೈಫ್ ಸ್ಟೈಲೇ ಒಂದು ರೀತಿಯಲ್ಲಿ ಚೇಂಜಸ್ ಆಗಿ ಹೋಗಿದೆ ಎಲ್ರಿಗೂ ಕೂಡ. 14ರಿಂದ 15 ದಿನ ಮನೇಲಿ ಇರೋದು, 21 ದಿನ ಮನೆಯಲ್ಲೇ ಇರೋದು, ಯಾವುದೇ ರೀತಿಯ ಆಕ್ಟಿವಿಟೀಸ್ ಇರೋದಿಲ್ಲ, ಅಥವಾ ತಾವು ತಿನ್ನುವಂತಹ ಆಹಾರಗಳಾಗಿರ್ಬೋದು ಯಾವುದು ಕೂಡ ಈಗ ಸರಿಯಾಗಿ ಇಲ್ಲೆಲ್ಲವೂ ಕೂಡ ಚೇಂಜಸ್ ಆಗಿದೆ. ಈ ಸಂದರ್ಭದಲ್ಲಿ ಅವರ ಲೈಫ್ ಸ್ಟೈಲ್ ಅನ್ನ ಬದಲಾವಣೆ ಹೇಗೆ ಮಾಡ್ಕೊಳ್ಬೇಕಾಗತ್ತೆ? ಐ ಥಿಂಕ್ ನನ್ನ ಕೇಳಿದ್ರೆ ಈ ಡಯಾಬಿಟಿಸ್ ಇರೋರಿಗೆ, ಹೈಪರ್ ಟೆನ್ಷನ್ ಇರೋರಿಗೆ, ಕಾರ್ಡಿಯಾಕ್ ಪ್ರಾಬ್ಲಮ್ ಇರೋರಿಗೆ ಹೆಚ್ಚಾಗಿ ಏನು ಲೈಫ್ ಸ್ಟೈಲ್ ಚೇಂಜ್ ಆಗಿಲ್ಲ. ಯಾಕಂದ್ರೆ ಇವರೆಲ್ಲ ಯೂಶಲಿ ಸೀನಿಯರ್ ಸಿಟಿಸನ್ಸ್ ಏನ್ ಹೇಳ್ತೇವೆ, 60 ವರ್ಷ ಮೇಲ್ಪಟ್ಟವರು. ಒಂದೇ ಒಂದು ಚೇಂಜಸ್ ಆಗಿರ್ಬೋದಾದಂತ ವಿಚಾರ ಏನು ಅಂತ ಹೇಳಿದ್ರೆ ಅವ್ರು ವಾಕಿಂಗ್ ಹೋಗದೆ ಇರ್ಬೋದು, ಪಾರ್ಕಿಗೆ ಹೋಗದೆ ಇರ್ಬೋದು, ಈ ತರ ವಿಚಾರ ಆಗಿರ್ಬೋದ ವಿನಃ ಅವರ ಡಯಟ್ ಅಲ್ಲಿ ಮತ್ತೆ ಅವರ ದಿನನಿತ್ಯದ ಕರ್ಮಗಳಲ್ಲಿ, ಕೆಲಸಗಳಲ್ಲಿ ಏನು ಚೇಂಜಸ್ ಆಗಬಾರ್ದು ನನ್ನ ಪ್ರಕಾರ. ಬಟ್ ಅದರಿಂದ ಈ ಕೆಲಸ ಕಾರ್ಯ ಮಾಡೋರು ಸೋಂಬೇರಿ ಆಗಿರೋದು ಖಂಡಿತವಾಗ್ಲೂ ಗೋಚರಿಸ್ತಾ ಇದೆ. ಸೊ ಹಂಗಾಗಿ ಅದನ್ನ ಅವರು ಆಗದಂಗ್ ನೋಡ್ಕೊಳ್ಬೇಕು. ಆಹಾರದಲ್ಲೇ ಕಟ್ ಡೌನ್ ಮಾಡ್ಕೊಳ್ಳಿ. ಕ್ಯಾಲರೀಸು ಇಂಪಾರ್ಟೆಂಟ್. ಯಾಕಂದ್ರೆ ನಾವು ದಿನ 4 ಇಡ್ಲಿ ತಿಂದು ಎಷ್ಟು ಖರ್ಚು ಮಾಡ್ತಿದ್ವಿ, ಇವತ್ತು ಅಷ್ಟೇ 4 ಇಡ್ಲಿ ತಿನ್ಕೊಂಡು ನಾವು ಖರ್ಚು ಆಲ್ಮೋಸ್ಟ್ 0 ಆಗಿರುತ್ತೆ. ಸೊ ಹಂಗಾಗಿ ಅವುಗಳು ಆಗದಂಗೆ ನೋಡ್ಕೊಳ್ಳುವಂತ ಜವಾಬ್ದಾರಿ ಎಲ್ಲರ ಮೇಲಿರುತ್ತೆ. ಇದು ಯಂಗ್ಸ್ಟರ್ಸ್ಗೆ ಅಂದ್ರೆ 30-40 ಇಯರ್ಸ್ ಅವರಿಗೆ ನಾನು ಹೇಳ್ತಿರೋದು. ಬಟ್ ಅದೇ ಡಯಾಬಿಟಿಸ್ ಇರೋರಿಗೆ, ಬಿಪಿ ಇರೋರಿಗೆ ಅವರು ಸಾಲ್ಟ್ ಕಮ್ಮಿ ತಿನ್ನುವಂಥದ್ದು, ಡೈರೆಕ್ಟ್ ಸ್ವೀಟ್ಸ್ ತಿಂದೇ ಇರುವಂತದ್ದು, ಸ್ಮಾಲ್ ಫ್ರೀಕ್ವೆಂಟ್ ಫೀಡ್ಸ್ ಅಂದ್ರೆ ಭಾಗ ಮಾಡಿ ಸ್ವಲ್ಪ ಸ್ವಲ್ಪ ತಿನ್ನುವಂತ ವಿಚಾರಗಳನ್ನ ಅವ್ರು ಖಂಡಿತವಾಗ್ಲೂ ಈಗಲೂ ಅಷ್ಟೇ ಸ್ಟ್ರಿಕ್ಟ್ ಆಗಿ ಅಥವಾ ಇನ್ನೂ ಎಚ್ಚರ ವಹಿಸಬೇಕು ಅಂತ ನಾನು ಹೇಳ್ತಿರೋದು. ಆಮೇಲೆ ಅವ್ರ ಔಷಧಿಗಳು ಅಷ್ಟೇ ಔಟ್ ಆಫ್ ದ ಸ್ಟಾಕ್ ಆಗದಂಗೆ ನೋಡ್ಕೋಬೇಕು. ತುಂಬಾ ಜನಕ್ಕೆ ಇನ್ಸುಲಿನ್ ತೊಂದರೆ ಆಗ್ತಾ ಇದೆ, ಕೆಲವ್ರಿಗೆ ಮಾತ್ರೆಗಳು ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಆಲ್ಟರ್ನೇಟ್
ಅವ್ರು ಸಿಂಪಲ್ ಅವ್ರ ಡಾಕ್ಟರ್ಗಳನ್ನ ಫೋನಲ್ಲೇ ಕಾಂಟ್ಯಾಕ್ಟ್ ಮಾಡ್ಕೊಂಡು ವಾಟ್ಸ್ಆಪ್ ಇದೆ, ಇಮೇಲ್ಗಳಿದಾವೆ, ಅವುಗಳಿಂದ ತರಿಸ್ಕೊಳ್ಬಹುದು. ಆಲ್ಟರ್ನೇಟ್ ಮೆಡಿಸಿನ್ಸ್ ಖಂಡಿತವಾಗ್ಲೂ ಸಿಗ್ತಾ ಇದೆ. ಅದನ್ನ ಪ್ಯಾನಿಕ್ ಆಗಬಾರ್ದು. ಆಮೇಲೆ ತುಂಬಾ ಜನ ಇನ್ನೊಂದು ತಪ್ಪು ಮಾಡೋ ವಿಚಾರ ಏನು ಅಂದ್ರೆ ಇನ್ಸುಲಿನ್ ಸಿಗ್ತಾ ಇಲ್ಲ, ಸೊ ಮಾತ್ರೆ ತಗೊಂಡ್ಬಿಡ್ತೀನಿ ಅಂತ 10 ವರ್ಷದಿಂದ ತಗೊಳ್ತಿರ್ತಾರೆ. ಆ ಮಾತ್ರೆ ಈಗ ತಗೊಳಕ್ ಪ್ರಯತ್ನ ಮಾಡ್ತಾರೆ. ಆ ರೀತಿ ದಯವಿಟ್ಟು ಮಾಡಬೇಡಿ. ಶುಗರ್ ತುಂಬಾ ಹೆಚ್ಚು ಕಮ್ಮಿ ಆಗುತ್ತೆ. ಆದ್ರಿಂದ ನಿಮಗೆ ಇದೆಲ್ಲ ಖಂಡಿತವಾಗ್ಲೂ ನಾವು ಈ ಕರೋನಾ ವೈರಸ್ ಯುದ್ಧದಿಂದ ಗೆದ್ದು ಈಚೆ ಬಂದೇ ಬರ್ತೇವೆ. ಅದು 2 ತಿಂಗಳಾಗ್ಬೋದು, 6 ತಿಂಗಳಾಗ್ಬೋದು, ಗೊತ್ತಿಲ್ಲ. ಬಟ್ ಅದು ಬಂದ ಮೇಲೆ ನಿಮ್ಗೆ ಹಾರ್ಟ್ ಪ್ರಾಬ್ಲಮ್ ಆಗೋದು, ಕಿಡ್ನಿ ಪ್ರಾಬ್ಲಮ್ ಆಗೋದು, ಆಗ್ಲೇ ಯಾರೋ ಒಬ್ರು ಫೋನ್ ಮಾಡಿದ್ರು ಕಾಲ್ ಜೋಮ್ ಹಿಡಿಯುತ್ತೆ, ನರಗಳು ಪ್ರಾಬ್ಲಮ್ ಆಗಿದೆ ಅಂತ, ಅದೆಲ್ಲ ಕಾಂಪ್ಲಿಕೇಶನ್ಸ್ ಆಫ್ ಡಯಾಬಿಟಿಸ್. ಸೊ ನೀವು ಆ ಕಾಂಪ್ಲಿಕೇಶನ್ ಅಲ್ಲಿ 6 ತಿಂಗಳಾದ್ಮೇಲೆ ನೀವು ಸೋತೋದ್ರೆ ಯುದ್ಧ ಗೆದ್ದಿದ್ದು ಅರ್ಥನೇ ಇರಲ್ಲ. ಸೊ ಹಂಗಾಗಿ ಹಿತಮಿತವಾದ ಆಹಾರ, ಪರ್ಫೆಕ್ಟ್ ಟೈಮಿಂಗ್ ಆಫ್ ಡಯಾಬಿಟಿಸ್, ಡ್ರಗ್ಸ್ ಆಗ್ಲಿ, ಎಕ್ಸರ್ಸೈಸ್ ಖಂಡಿತವಾಗ್ಲೂ ಫಾಲೋ. ಓಕೆ, ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ ಡಾಕ್ಟರ್. ತುಮಕೂರಿನಿಂದ ಲತಾ ಅನ್ನೋ ಅವರು ಕರೆ ಮಾಡಿದ್ದಾರೆ. ಲತಾ ಅವರೇ ನಮಸ್ತೆ, ನೇರವಾಗಿ ಪ್ರಶ್ನೆ ಕೇಳಿ. ಸರ್, ನಾನು ಲತಾ ಅಂತ ತುಮಕೂರಿಂದ ಕಾಲ್ ಮಾಡ್ತಾ ಇದ್ದೀನಿ. ಪ್ರಶ್ನೆ ಕೇಳಿ. ಸರ್, ಉಸಿರಾಟದ ಪ್ರಾಬ್ಲಮ್ ಇದೆ. ಜಾಸ್ತಿ ಧೂಳು ಕುಡಿದ್ರೆ, ಹಲೋ, ಓಕೆ, ಅವ್ರಿಗೆ ಕೇಳಿಸ್ತಾ ಇದೆ, ಪ್ರಶ್ನೆ ಕೇಳಿ ನೀವು. ಜಾಸ್ತಿ ಧೂಳು ಮತ್ತೆ ಏನಾದ್ರು ಕೆಲಸ ಜಾಸ್ತಿ ಮಾಡಿದ್ರೆ ಬುಸ ಬುಸ ಅನ್ನಂಗ್ ಆಗೋದು, ಎದೆ ನೋವು ಬರೋದು, ಗಂಟ್ಲು ಉರಿ ಆಗೋದು, ಈ ತರ ಆಗುತ್ತೆ ಸರ್ ಒಂದೊಂದ್ಸತಿ. ಓಕೆ ಓಕೆ ಇದಕ್ಕೆ ಏನ್ ಸೊಲ್ಯೂಷನ್ ಅಂತ? ಓಕೆ ಮಾ, ನಿಮಗೆ ಅಲರ್ಜಿಕ್ ಆಸ್ತಮಾ ಅಂತ ಏನ್ ಹೇಳ್ತೀವಿ. ಓಕೆ, ಅದಕ್ಕೆ ನೀವು ನನ್ನ ಫೋನ್ ನಂಬರ್ ತಗೊಂಡು ಆಮೇಲೆ ಮಾಡಿ, ಖಂಡಿತವಾಗ್ಲೂ ಅದಕ್ಕೆ ಔಷಧಿ ಹೇಳೋಣ. ಈಗ ನಿಮ್ಗೆ ಏನು ರಿಸ್ಕ್ ಇರ್ಬೋದು ಅಂದ್ರೆ, ಈ ಉಸಿರಾಟ ತೊಂದರೆ, ಆಸ್ತಮಾ ಇರೋರಿಗೆ, COPD ಅಂತ ಏನ್ ಹೇಳ್ತೀವಿ, ಸ್ಮೋಕ್ ಮಾಡಿ ಈ ಉಬ್ಸದ ಕಾಯಿಲೆ ಇರೋರಿಗೆ, ಅವರಿಗೆ ಈ ಕರೋನಾ ವೈರಸ್ ಇನ್ಫೆಕ್ಷನ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ನೀವು ಹೊರಗಡೆ ಹೋದಾಗ ಜಾಗ್ರತೆ ವಹಿಸಬೇಕು. ಈ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತ ಏನು ಹೇಳ್ತೀವಿ, ಕೈ ಮನೆಗೆ ಬಂದ ಕೂಡಲೇ ತೊಳೆಯೋದನ್ನ ದಯವಿಟ್ಟು ಫಾಲೋ ಮಾಡಿ. ಈ ಉಬ್ಸ ಹೆಚ್ಚಾಗದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮ ಮೇಲಿರುತ್ತೆ. ಯಾಕಂದ್ರೆ ನಿಮ್ಗೆ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಈಗ ಸಾಮಾನ್ಯವಾಗಿ ಕೆಮ್ಮು, ನೆಗಡಿ, ಗಂಟಲು ನೋವು ಬಂದಾಗ ನಿಮ್ಗೆ ಈ ಇನ್ಫೆಕ್ಷನ್, ಕರೋನಾ ವೈರಸ್ ಇನ್ಫೆಕ್ಷನ್ ಇದೆಯಾ, ರೆಗ್ಯುಲರ್ ಇನ್ಫೆಕ್ಷನ್ ಇದೆಯಾ ಅನ್ನೋದ್ರ ನಿಮ್ಮ ಸಂದಿಗ್ಧ ಪರಿಸ್ಥಿತಿ ಎದುರಾಗಬಹುದು. ಸೊ ಹಂಗಾಗಿ ನೀವು ನನಗೆ ಆಮೇಲೆ ಖಂಡಿತವಾಗ್ಲೂ ಫೋನ್ ಮಾಡಿ ಅದನ್ನು ತಿಳಿಸ್ಕೊಡ್ತೀವಿ, ಅಥವಾ ನಿಮ್ಮ ಹತ್ತಿರದ ವೈದ್ಯರನ್ನ ಕಾಣಬೇಕು. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಚಿತ್ರದುರ್ಗದಿಂದ ವಿಜಯಲಕ್ಷ್ಮಿ ಅನ್ನೋರು ಕರೆ ಮಾಡಿದ್ದಾರೆ. ವಿಜಯಲಕ್ಷ್ಮಿ ನಮಸ್ತೆ, ನೇರವಾಗಿ ಪ್ರಶ್ನೆ ಕೇಳಿಮ್ಮ. ಹಲೋ, ಪ್ರಶ್ನೆ ಕೇಳಿ ಡಾಕ್ಟರ್ಗೆ ಕೇಳಿಸ್ತಾ ಇದೆ. ಅದೇ ಈಗ ಇರೋದು ವಾಕ್ ಹೋಗ್ಬೋದಲ್ವಾ? ಇನ್ನೊಂದ್ಸಲ ಕೇಳಿಮ್ಮ ಪ್ರಶ್ನೆ. ನಮಸ್ತೆ ಸರ್. ಹಲೋ, ಪ್ರಶ್ನೆ ವಾಕ್ ಕೇಳಿ. ಹೋಗ್ಬೋದು ಅಂತ ಕೇಳ್ತಾ ಇದ್ದೀರಿ. ಖಂಡಿತ ಬೇಡ ಅಂತಮ್ಮ, ಅವಾಗ್ಲಿಂದ ನಾವು ಅದೇ ಹೇಳ್ತಿರೋದು. ಹಳ್ಳಿಯಲ್ಲಿ ಸರ್ ಇರೋದು ನಾವು. ವಾಕಿಂಗ್ ಹೋಗ್ಬೋದಾ ಅಂತ ನಿಮ್ ಪ್ರಶ್ನೆ ಇತ್ತಲ್ವಾ? ಹಳ್ಳಿಲಿ ಇದೀವಿ, ವಾಕಿಂಗ್ ಹೋಗ್ಬೋದಾ ಅಂತ ಹೇಳಿ. ಅದೇ ವಾಕಿಂಗ್ ಹೋಗ್ಬೋದಾ? ಹಳ್ಳಿಯಲ್ಲಿ ಇದೀವಿ ನಾವು. ಇಲ್ಲ, ಖಂಡಿತವಾಗ್ಲೂ ಬೇಡ. ಹಳ್ಳಿಯಲ್ಲಿ ನಿಮ್ಮ ಬೇರೆ ನೆರೆಹೊರೆಯವರು ಇರ್ತಾರೆ, ಹೊರಗಿನಿಂದ ಬಂದವರು ಇರ್ತಾರೆ, ನಿಮಗೆ ಗೊತ್ತಿರಲ್ಲ ಅವ್ರು ಎಲ್ಲಿಂದ ಬಂದಿದ್ದಾರೆ, ಅವ್ರಿಗೇನು ಕಾಂಟ್ಯಾಕ್ಟ್ ಆಗಿದೆ ಅಂತೇಳಿ. ಸೊ ಹಂಗಾಗಿ ಖಂಡಿತವಾಗ್ಲೂ ಈಗ ಈ ಲಾಕ್ಡೌನ್ ಪೀರಿಯಡಲ್ಲಿ ನೀವು ಹಳ್ಳಿಯಲ್ಲಿರಿ, ಸಿಟಿಯಲ್ಲಿರಿ, ದಯವಿಟ್ಟು ವಾಕಿಂಗ್ ಎಲ್ಲ ಹೋಗಬೇಡಿ. ಎಷ್ಟು ಹಿತಮಿತವಾಗಿ ನಿಮ್ಮ ಮನೆ ಒಳಗಡೆ ಇರೋಕ್ಕೆ ಸಾಧ್ಯನೋ ನಿಮ್ಮ ದೈನಂದಿನ ಕೆಲಸಗಳನ್ನ ಮನೆಯಲ್ಲಿ ಮಾಡ್ಕೊಳ್ಳೋದನ್ನ ನೋಡ್ಕೊಳ್ಳಿ. ಕೈ, ಬಾಯಿ, ಕಾಲು ಮತ್ತೆ ಈ ಹೊರಗಡೆ ಹೋಗಿ ಬಂದಾಗ ಶುಚಿಯಾಗಿ ಇಟ್ಕೊಳ್ಳೋದನ್ನ ಗಮನ ಹರಿಸಿ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಇನ್ನು ನಮ್ಮ ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ. ಬೆಳಗಾವಿಯಿಂದ ವಿನಿತಾ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ, ನೇರವಾಗಿ ಪ್ರಶ್ನೆ ಕೇಳಿಮಾ. ಹಲೋ ಮ್ಯಾಮ್. ಕೇಳಿ ಪ್ರಶ್ನೆ ಕೇಳಿ. ಇಲ್ಲಿ ಬೆಳಗಾವಿನಿಂದ ಮಾತಾಡೋದು, ವಿನಿತಾ ಅಂತ. ಹೇಳಿ. ನಮ್ಮ ಬ್ರದರಿಗೆ 4 ದಿವಸದಿಂದ ಜ್ವರ ಬರ್ತಿದೆ ರೀ. ಅದು ಏನಾದ್ರು ಈ ಕೋವಿಡ್ ಬಗ್ಗೆ ಮನೆಯಲ್ಲಿ ಏನಾದ್ರು ಟೆಸ್ಟ್ ಮಾಡಕ್ ಬರುತ್ತಾ ಅಥವಾ ಅದ್ರ ಬಗ್ಗೆ ಕೇಳ್ತಿತ್ತು. ಓಕೆ ಮ್ಯಾಮ್, ಒಂದು ಈ ಸಾಮಾನ್ಯ ಜ್ವರ, ಗಂಟ್ಲು ನೋವು ಎಲ್ರಿಗೂ ಬರ್ಬೋದು. ಗೊತ್ತಾಯ್ತು ಕೇಳಿಸ್ತು. ಈ ಗಂಟ್ಲು ನೋವು, ಜ್ವರ ಅಂತ ಎಲ್ರಿಗೂ ಬರ್ಬೋದು. ಅದು ಸಾಮಾನ್ಯವಾಗಿ ವೈರಲ್ ಫೀವರ್, ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಅಂತ ಏನು ಕರಿತೇವೆ ಆಗಿರಬಹುದು. ಬಟ್ ಖಂಡಿತವಾಗ್ಲೂ ಈಗಿರೋ ಈ ಸಂದರ್ಭದಲ್ಲಿ ನೀವು ಡಾಕ್ಟರ್ ಬಳಿ, ನಿಮ್ಮ ಹತ್ತಿರದ ವೈದ್ಯರ ಬಳಿ ಹೋಗಿ ತೋರಿಸ್ಕೊಳ್ಳಿ. ಯಾಕಂದರೆ ಇದು ಅವ್ರಿಗೆ ಏನು ಟ್ರಾವೆಲ್ ಹಿಸ್ಟ್ರಿ ಇಲ್ಲದೆ ಇರ್ಬೋದು, ಅವ್ರು ಹೊರದೇಶದಿಂದ ಬಂದಿಲ್ಲದೆ ಇರ್ಬೋದು, ಯಾರಿಗೂ ಕಾಂಟ್ಯಾಕ್ಟ್ ಮಾಡದೇ ಇರ್ಬೋದು. ಬಟ್ ಸ್ಟಿಲ್ ಈಗಿರೋ ಸಂದರ್ಭದಲ್ಲಿ ನೀವು ಇದನ್ನು ದಯವಿಟ್ಟು ವೈದ್ಯರ ಬಳಿ ಹೋಗಿ ತೋರಿಸ್ಕೊಳ್ಳಿ. ಅವ್ರು ಡಿಸೈಡ್ ಮಾಡ್ತಾರೆ ಟೆಸ್ಟ್ ಬೇಕಾ ಬೇಡವಾ ಅಂತ. ನೀವು ಮನೆಯಲ್ಲಿ ಯಾವುದೂ ಟೆಸ್ಟ್ ಮಾಡ್ಕೊಳ್ಳೋಂಥದ್ದಿಲ್ಲ. ಇದು ಸರ್ಕಾರನೇ ಫ್ರೀಯಾಗಿ ಅಲ್ಲಲ್ಲಿ ಫೀವರ್ ಕ್ಲಿನಿಕ್ಸ್ ಅಂತ ಮಾಡಿದ್ದಾರೆ. ನಿಮ್ಮೂರಲ್ಲೂ ಅದು ಇರ್ಬೋದು. ಖಂಡಿತವಾಗ್ಲೂ ಒಬ್ಬ ಡಾಕ್ಟರ್ನ ಭೇಟಿ ಮಾಡಿ ಇದಕ್ಕೆ ತಿಳ್ಕೊಂಡು, ಈಗ ಸದ್ಯಕ್ಕೆ ಅವರನ್ನು ಐಸೋಲೇಷನ್ ಅಂದರೆ ಅವರೊಂದು ಸಪರೇಟ್ ರೂಮಲ್ಲಿ ಒಂದು ಮಾಸ್ಕ್ ಹಾಕ್ಕೊಳ್ಳಿ, ಬೇರೆಯವ್ರ ಜೊತೆ ಬೆರೆಯೋದು ಬೇಡ. ನೀವು ಈಗಲೇ ಕೂಡಲೇ ಡಾಕ್ಟರ್ ಬಳಿ ಅವ್ರನ್ನ ಕರ್ಕೊಂಡು ಹೋಗಿ. ಯಾಕಂದರೆ 4 ದಿವಸ ಜ್ವರ ಅಂತ ಆಗಲೇ ಹೇಳ್ತಾ ಇದ್ದೀರಿ.
ಎಸ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಇನ್ನು ಡಾಕ್ಟರ್, ಕೊನೆಯದಾಗಿ ಈಗ ಸಾಕಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ ಇಂತಹ ಸಂದರ್ಭದಲ್ಲಿ ಟ್ಯಾಬ್ಲೆಟ್ ಆಗಿರ್ಬೋದು ಅಥವಾ ಮೆಡಿಸಿನ್ಗಳನ್ನ ರೆಗ್ಯುಲರ್ ಆಗಿ ತೆಗೆದುಕೊಳ್ಳಲ್ಲ, ಖಾಲಿ ಆಗುತ್ತೆ ಅನ್ನೋ ಹಳ್ಳಿಗಳಲ್ಲಿ ಸಾಕಷ್ಟು ಬಾರಿ ನಾವು ಗಮನಿಸ್ತಾ ಇರ್ತೀವಿ. ಇದನ್ನ BP ಟ್ಯಾಬ್ಲೆಟ್ ಒಂದಿನ ಬಿಟ್ಟು ಒಂದಿನ ತೆಗೆದುಕೊಳ್ಳೋದು ಆ ತರ ಆಗಿರ್ಬೋದು, ಅಥವಾ ಶುಗರ್ ಇದ್ದಂತವರು ಇರ್ರೆಗ್ಯುಲರ್ ಆಗಿ ಇದನ್ನ ಫಾಲೋ ಮಾಡ್ತಾ ಇರೋದು, ಅಂತವರಿಗೆ ಏನ್ ಹೇಳಕ್ ಬಯಸ್ತೀರಾ? ದಯವಿಟ್ಟು ನಿಮ್ಮ ಔಷಧಿಗಳು ಕ್ರಾನಿಕ್ ಮೆಡಿಸಿನ್ಸ್, ಕ್ರಾನಿಕ್ ಡಿಸೀಸಸ್ ಅಂತಂದ್ರೆ ಅದು ಜೀವನ ಪರ್ಯಂತ ನಿಮ್ಮ ಜೊತೆಲಿರೋದು. ಥೈರಾಯ್ಡ್ ಔಷಧಿ ಇರ್ಬೋದು, ಡಯಾಬಿಟೀಸ್ ಇರ್ಬೋದು, BP ಇರ್ಬೋದು, ಕಾರ್ಡಿಯಾಕ್ ಮೆಡಿಸಿನ್ಸ್, ಇವೆಲ್ಲ ನೀವು ದಿವಸ ಬಿಟ್ಟು ದಿವಸ ತಗೊಳ್ಳೋದು, ಅರ್ಧರ್ಧ ಮಾಡ್ಕೊಂಡು ತಗೊಳ್ಳೋದು, ಇವೆಲ್ಲ ದಯವಿಟ್ಟು ಮಾಡಬೇಡಿ. ಔಷಧಿಗಳು ಖಂಡಿತವಾಗ್ಲೂ ದೇಶಾದ್ಯಂತ ಸಿಗ್ತಾ ಇದೆ. ಯಾವುದೇ ಊರಲ್ಲಿರ್ಬೋದು ಔಷಧಿ ಅಂಗಡಿಗಳು ಆರ್ ದ ಫಸ್ಟ್ ಒನ್ಸ್. ಈವನ್ ಲಾಕ್ಡೌನ್ ಈಗ 2 ಡಿಸ್ಟ್ರಿಕ್ಟಲ್ಲಿ, 2 ಜಿಲ್ಲೆಗಳಲ್ಲಿ, 2 ವಾರ್ಡ್ಗಳಲ್ಲಿ, ಬೆಂಗಳೂರು ಸಿಟಿಯಲ್ಲಿ ಏನು ಲಾಕ್ಡೌನ್ ಮಾಡಿದ್ದಾರೆ ಅಲ್ಲೂ ಸಹ ಮೆಡಿಕಲ್ ಸ್ಟೋರ್ಸ್ ತೆಗೆದಿರುತ್ತೆ. ಸೊ ಹಂಗಾಗಿ ಈ ಔಷಧಿಗಳು ತಗೊಳ್ಳೋದ್ರಲ್ಲಿ ನೀವು ಕಂಜೂಸ್ತನ ಮಾಡಬೇಡಿ. ಯಾಕಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಈ ಯುದ್ಧನ ನಾವು 3 ತಿಂಗಳು 6 ತಿಂಗಳು ಗೆಲ್ತೀವಿ. ಈ ಯುದ್ಧ ಗೆದ್ದ ಮೇಲೆ ನೀವು ಈ ಡಯಾಬಿಟಿಸ್ ಇಂದ, BP ಇಂದ ಸೋತು ಹೋಗಬಾರ್ದು. ಅಂದ್ರೆ ಕಾಂಪ್ಲಿಕೇಶನ್ಸ್ ಆಗೋದು, ಹಾರ್ಟ್ ಪ್ರಾಬ್ಲಮ್, ಕಿಡ್ನಿ ಪ್ರಾಬ್ಲಮ್. ಯಾಕಂದ್ರೆ ನೀವು ಪ್ರತಿ ದಿವಸ ಒಂದು ಔಷಧಿ ಬಿಟ್ಟಾಗ, ಪ್ರತಿ ದಿವಸ ನೀವು ನಿಮ್ಮ ನಿಯಮಿತವಾದ ವ್ಯಾಯಾಮ ತಪ್ಪಿಸಿದಾಗ, ನೀವು ಔಷಧಿಗಳನ್ನ ಸ್ಕಿಪ್ ಮಾಡಿದಾಗ ಆ ಶುಗರ್ ಅಥವಾ BP ಏನು ಹೆಚ್ಚಾಗುತ್ತೆ ಅದು ಖಂಡಿತವಾಗ್ಲೂ ನಿಮ್ಮ ಹಾರ್ಟು, ಕಿಡ್ನಿ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಮತ್ತೆ ಲಾಂಗ್ ಟರ್ಮ್, ಯಾಕಂದ್ರೆ ಇವೆಲ್ಲ ಸ್ಲೋ ಪಾಯ್ಸನ್, ನಿಮಗೆ ನಾಳೆನೇ ರಿಸಲ್ಟ್ ಬರಲ್ಲ. ಈಗ ನೀವು 4 ದಿವಸ ಶುಗರ್ ಮಾತ್ರೆ ತಗೊಳ್ತಾ ಇದ್ರು ಸಾಮಾನ್ಯವಾಗಿ ಸುಮಾರು 90% ಜನಕ್ಕೆ ಏನು ಸಿಂಪ್ಟಮ್ಸ್ ಗೊತ್ತಾಗಲ್ಲ. ಸೊ ಹಂಗಾಗಿ ರೆಗ್ಯುಲರ್ ಮೆಡಿಕೇಶನ್ಸ್, ರೆಗ್ಯುಲರ್ ಡಯಟ್, ರೆಗ್ಯುಲರ್ ವ್ಯಾಯಾಮ ನಿಮ್ಮ ಸಂದರ್ಭದಲ್ಲಿ ನಿಮ್ಮ ಮನೆ ವಾತಾವರಣದಲ್ಲೇ ಮಾಡ್ಕೋಬೇಕು. ಅದನ್ನೇ ನಾವೀಗ ಲೈಫ್ ಚೇಂಜಸ್ ಮಾಡಿಕೊಂಡು ಅದರಲ್ಲೇ ನಾವು ಸರ್ವೈವ್ ಆಗಬೇಕಾಗಿರೋ ವಿಚಾರ ನಮ್ಮ ಮುಂದಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಸಾಕಷ್ಟು ವಿಚಾರಗಳು ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ಏನೋ ವೀಕ್ಷಕರೇ, ಈ ಸಂದರ್ಭದಲ್ಲಿ ಮುಖ್ಯವಾಗಿ ಬೇಕಾಗಿರುವುದು ಸ್ವಚ್ಛತೆ ಮತ್ತು ನಾವು ಫಿಸಿಕಲ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಬೇಕಾಗಿರೋದು ಅಂತ ಹೇಳ್ತಾ ಈ ಹೊತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ. ನೋಡ್ತಾ ಇರಿ News 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.